ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಇದೀನಿ. ಫಸ್ಟ್ ಆಫ್ ಆಲ್ ಬಂದು ಇಂಟ್ರೋವರ್ಟ್ ಜನಗಳ ಹತ್ರ ಹೆಂಗ್ ಮಾತಾಡಬೇಕು ಅಂತಾನೆ ಗೊತ್ತಿಲ್ಲ. ದೇವರಾಣೆ ಗುರು, ನಮ್ಮ ಮನೇಲಿ ಇದನ್ನೆಲ್ಲ ನೋಡ್ಬಿಟ್ರೆ ಗ್ಯಾರಂಟಿ ಕ್ಯಾಕರ್ಸ್ ಮುಖಕ್ಕೆ ಹೋಗಿತಾರೆ. ಹೋಗೋ ಬರೋರೆಲ್ಲ ನನ್ನೇ ನೋಡ್ತಾ ಇದಾರೆ. ಒಬ್ರು ನಿಲ್ಸಿದ್ರೆ ಗುರು, ನಾನು ಯೂಟ್ಯೂಬ್ಗೆ ಹೊಸಬ, ಇದು ಹೊಸ ಚಾನಲ್ ನಮ್ದು. ಎಲ್ರಿಗೂ ಹಾಯ್. ಕನ್ನಡದವ್ರು ನಾವು, ಕನ್ನಡ ಡೈಲಾಗ್ ಹೇಳಿಲ್ಲ ಅಂದ್ರೆ ಕಳ್ನಾಯಕ ವಿಲನ್ ಮಿಸ್ಟರ್ ಅಕ್ಷಯ್. ಬೇಡಿನ ಹುಲಿಯನ್ನು ಹಿಡಿಯ ತಂದು ಭವ್ಯ ಬಂಗಾಳ ಹೊರಸಿದ್ರೆ ಉಳಿಯುವುದುಂಟು. ನಾನ್ ಸರ್ ಬರೋ SLC ಆದ್ರೆ ಯಾರಿಗೂ ಯಾರು ಮೋಸ ಮಾಡಕ್ ಹೋಗ್ಬಿಡ್ರಿ. ಅದು ಕಷ್ಟನೋ ನಷ್ಟನೋ ಕುಡಿಬೇಕು, ತಿನ್ಬೇಕು ಅಷ್ಟೇ. ನಮ್ ಕೆಲಸ ಆಯ್ತು, ನಮ್ ಮನಿ ಆಯ್ತು. ಎಳ್ನೀರು ಕುಡಿವಾ ಸರ್? ನಾನು ಪೇ ಮಾಡ್ತೀನಿ. ನಾನು ಪೇ ಮಾಡ್ತೀನಿ. ಬೇಡ ಜಾಸ್ತಿ ಇಲ್ಲ ಸರ್, 40 ಟನ್ ಇದೆ ಅಷ್ಟೇ. 40 ಟನ್ನು ದನ ಮೇಯಿಸೋರು ಅಂತಂದ್ರೆ ಈ ನೌಕರಿ ಮಾಡೋಕ್ಕಿಂತ ಅವರೇ ಬೆಟ್ರ್. ಇವಾಗ ಕೆಲಸ ಮಾಡೋರಿಗೆ ಎಲ್ಲಾದ್ರೂ ಅಣ್ಣ ಸಿಕ್ಕೇ ಚಲೋ ಮನುಷ್ಯ ಇದ್ದ, ಚಲೋ ಹುಡುಗ ಇದ್ದ. ಕುಡಿಯೋದೇ ಇದ್ದವರು ಕುಡಿತಾ ಇದಾರೆ. ಇವಾಗ ಹೋದ್ರೆ ನಿಮ್ ಕೈಯಿಂದ ಕೊಡ್ತೀವಿ ನಾವು ಅನ್ನೋ ಲೆಕ್ಕಕ್ಕಿದ್ದಾರೆ. ಏನೋ ಹುಡುಗರು ನೋಡ್ಕೊಂಡು ಅವ್ರು ಬೈತಾರ, ಬೈಲಿ ಏನ್ ಮಾಡಕ. KSRTC ಬಸ್ ಓಟಾಕ್ ಮಾಡ್ಕೊಂಡ್ ಬಂದು ಸೀರೆ ಹೊಡೆದ್ಬಿಟ್ಟ. ಇಲ್ಲ ನೋಡ್ರಿ ಸ್ಟಿಚ್ಚು. ನಮ್ಮ ಮನೆದೇವರು ಆಂಜನೇಯ. ಓ ಬಜರಂಗ್ ಬಲಿ. ನಮ್ದಲ್ಲ, ಭಗವಂತಂದಿರ್ಬೇಕಷ್ಟೇ. ನಾವೇನ್ರಿ ನಾವು ನಿಮ್ಮಂಗೆ ಅಲ್ವಾ. ಸತ್ಯಭಾಮೆ 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 ರೂಪವೇಕೆ ನನ್ನಲ್ಲಿ. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ವಿನು. ಆಕ್ಚುಲಿ ನಾನು ಯಾರಂತಾನೆ ನಿಮಗೆ ಗೊತ್ತಿಲ್ಲ. ನನ್ನ 2ನೇ ವಿಡಿಯೋ ಯೂಟ್ಯೂಬ್ ಅಲ್ಲಿ. ವಿಷಯ ಏನಪ್ಪಾ ಅಂದ್ರೆ, ವ್ಲಾಗಿಂಗ್ ಚಾನಲ್ ಮಾಡೋಣ ಅಂತ ಅನ್ಕೊಂಡು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ನಿನ್ನೆ ಏನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದೆ, ಪರವಾಗಿಲ್ಲ, ರೆಸ್ಪಾನ್ಸ್ ಚೆನ್ನಾಗೇ ಇದೆ. ಆಕ್ಚುಲಿ ಇದರಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ನೋಡಿ, ನಿಮಗೆ ಕಾಣ್ತಾ ಇದೆ, ಇದು ನನ್ನ ಚಾನಲ್. ಮುಂದೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನಿನ್ನೆ. ಒಂದು ಅಪ್ಲೋಡ್ ಮಾಡಿರೋ ವಿಡಿಯೋಗೆ 155 ವ್ಯೂಸ್ ಇದೆ. ಸಬ್ಸ್ಕ್ರೈಬರ್ಸ್ ಇಲ್ಲ, ಒಂದು 30 ಜನ ಇದ್ದಾರೆ. ಪರವಾಗಿಲ್ಲ, ಕಷ್ಟ ಪಡ್ತಾ ಇದೀನಲ್ವಾ. ಸೊ ನೋಡಿದ್ರಲ್ಲ, 30 ಜನ ಸಬ್ಸ್ಕ್ರೈಬರ್ಸ್. ಆಕ್ಚುಲಿ ಅವರಿಗೋಸ್ಕರ ಏನಾದ್ರು ಒಂದು ಕಂಟೆಂಟ್ ಕೊಡ್ಬೇಕಲ್ಲ, ಅದಕ್ಕೆ ನಾನು ಈ ಸಲ ಏನ್ ಪ್ಲಾನ್ ಮಾಡಿದ್ದೀನಿ ಅಂದ್ರೆ, ಇದೊಂದು ನೋಡಿ, ಮತ್ತೆ ನಾನು ಹೇಳೋದು, ಇದು ನಮ್ಮ ರೂಮು. ಬ್ಯಾಕ್ ಗ್ರೌಂಡ್ ಅಲ್ಲಿ ಅಷ್ಟು ಸರಿ ಇಲ್ಲ ಪಿಕ್ಚರ್ಸ್. ಸೊ ನೆಕ್ಸ್ಟ್ ಟೈಮ್ ನಿಮಗೆ ರೂಮ್ ನ ಫುಲ್ ಕ್ಲೀನ್ ಮಾಡಿ ಒಂದ್ಸಲ ರೂಮ್ ಟೂರ್ ಕೊಡ್ತೀನಿ. ಇಲ್ಲಿ ನೋಡಿ, ಇದು ನನ್ನ ಲವರ್ ಆಕ್ಚುಲಿ. ಬುಜ್ಜಿ, ಓಯ್ ಏನೋ ಹೇಳ್ತಾ ಇದ್ದೆ ನಾನು. ಬ್ಯಾಚುಲರ್ ರೂಮ್ ಇನ್ನೆಂಗಿರಕ್ಕೆ ಸಾಧ್ಯ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಪ್ಲಾನ್ ಏನಪ್ಪಾ ಅಂದ್ರೆ, ಒಂದು ಚಾಲೆಂಜ್ ವಿಡಿಯೋ ಮಾಡೋಣ ಅಂತ ಇದೀನಿ ಈ ವೀಕೆಂಡ್. ಬ್ಯಾಂಗ್ಳೂರ್ ಟು ಹುಬ್ಳಿ 40-60 ಕಿಲೋಮೀಟರ್ ದೂರದಲ್ಲಿ ಒಂದು ರಾಕ್ ಗಾರ್ಡನ್ ಅಂತ ಇದೆ, ಒಂದು ಪ್ಲೇಸ್. ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ, ಬಟ್ ನಾನು ಹೋಗಿಲ್ಲ. ಬಟ್ ಥಿಂಗ್ ಏನಪ್ಪಾ ಅಂದ್ರೆ, ಇಲ್ಲಿ ನಾನು ಫಸ್ಟ್ ಆಫ್ ಆಲ್ ಬಂದು ಇಂಟ್ರೋವರ್ಟ್. ಜನ ಹತ್ರ ಜಾಸ್ತಿ ಅಷ್ಟು ಬೆರೆಯಲ್ಲ. ಜನಗಳ ಹತ್ರ ಹೆಂಗ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಸೊ ಅದೇ ಚಾಲೆಂಜ್ ಇವಾಗ. ಬೆಂಗಳೂರು ಟು ಹುಬ್ಳಿ ಅಂದ್ರೆ ವಿತೌಟ್ ಕಾಸ್ಟ್, 0 ಕಾಸ್ಟ್ ಅಲ್ಲಿ ಹೋಗ್ಬೇಕು. ಅದು ಹೆಂಗ್ ಹೋಗ್ತೀನೋ ಗೊತ್ತಿಲ್ಲ, ಲಿಫ್ಟ್ ಕೇಳ್ಕೊಂಡು ಹೋಗ್ತೀನೋ ಅಥವಾ ಹೆಂಗ್ ಹೋಗ್ತೀನೋ ಗೊತ್ತಿಲ್ಲ, ನೋಡೋಣ. ಇದು ಒಂದು ಹೊಸ ಚಾಲೆಂಜ್ ಆಕ್ಚುಲಿ. ಫೈನಲ್ ಆಗಿ ಹೈವೇ ರೋಡ್ ಅಲ್ಲಿ ಬರ್ತಾ ಇದ್ದೀನಿ. ಈಗ ಮೊದಲನೇ ಕೆಲಸ ಮಾಡ್ಬೇಕಾಗಿರೋದು, ಒಂದು ಗಾಡಿಗೆ ಒಂದು ಲಿಫ್ಟ್ ಕೇಳಬೇಕು. ನೋಡೋಣ ಯಾರು ನಿಲ್ಲಿಸ್ತಾರೆ. ಮೋಸ್ಟ್ಲಿ ನನಗೇನೋ ಅನ್ಸುತ್ತೆ ನಿಲ್ಸಲ್ಲ ಯಾರು ಅಂತ. ಯಾವ್ದಾದ್ರು ಗಾಡಿ ಮುಂದೆ ಅಡ್ಡ ಹಾಕ್ತೀನಿ. ಸ್ವಲ್ಪ ಹೊತ್ತು ಒಂದು ಕಾನ್ಫಿಡೆನ್ಸ್ ಬರ್ಲಿ ಅಂತ ಕೈಯಲ್ಲಿ ಹಿಡ್ಕೊಂಡು ನಡೀತಾ ಇದ್ದೀನಿ ಸ್ಟಿಕ್ನ. ದೇವರಾಣೆ ಗುರು, ನಮ್ಮ ಮನೇಲಿ ಇದನ್ನೆಲ್ಲ ನೋಡ್ಬಿಟ್ರೆ ಗ್ಯಾರಂಟಿ ಕ್ಯಾಕರ್ಸ್ ಮುಖಕ್ಕೆ ಹೋಗಿತಾರೆ. ಇದೆಲ್ಲ ಬೇಕಾ ನಿನಗೆ, ಸುಮ್ಮನೆ AC ರೂಮಲ್ಲಿ ಆರಾಮಾಗಿ ಕೆಲಸ ಮಾಡ್ಕೊಂಡಿರೋದು ಬಿಟ್ಟು ಅಂತ. ಇವತ್ತು ನೋಡಿದ್ರೆ ರೂಮ್ ಮೇಟ್ಸ್ ಹತ್ರ ಫುಲ್ ಬಿಲ್ಡಪ್ ತಗೊಂಡ್ ಬಂದಿದ್ದೀನಿ. ಹೋಗ್ತೀನಿ ಹುಬ್ಳಿಗೆ ವಿತೌಟ್ ಕಾಸ್ಟ್ ಅಂತ. ಯಾಕೆ ಇವತ್ತು ಎಲ್ಲ ಉಲ್ಟಾ ಹೊಡೆಯುತ್ತೆ ಅಂತ ಅನ್ನಿಸ್ತಾ ಇದೆ. ಹೋಗೋ ಬರೋರೆಲ್ಲ ನನ್ನೇ ನೋಡ್ತಾ ಇದಾರೆ. ನನಗೆ ಒಂಥರ ಆಕ್ವರ್ಡ್ ಫೀಲ್ ಆಗುತ್ತೆ. ಯಾರಾದ್ರೂ ಒಬ್ಬ ನಿಲ್ಸಿದ್ರೆ ಸಾಕು, ಗೊತ್ತಿಲ್ಲ ನಿಲ್ಲಿಸ್ತಾರ ಎಲ್ಲೋ ಅಂತ. ಇವತ್ತು ಬೇರೆ ಬೆಂಗಳೂರಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ, ಮಳೆ ಬೇರೆ ಬರುತ್ತೆ ಅಂತ. ಕ್ಲೈಮೇಟ್ ನೋಡಿದ್ರೆ ಏನೋ ಹಂಗೆ ಅನ್ಸಲ್ಲ, ಗೊತ್ತಿಲ್ಲ, ಮಳೆ ಬಂದ್ರು ಬರ್ಬೋದು. ಸೇಫ್ಟಿಗೆ ಒಂದು ರೈನ್ ಕೋಟ್ ಇಸ್ಕೊಂಡಿದ್ದೀನಿ ರೂಮ್ ಮೇಟ್ಸ್ ಹತ್ರ. ಒಬ್ಬರು ನಿಲ್ಸಿದ್ರೆ ಅಣ್ಣ ಯಾಕಡೆ ಹೋಗ್ತಾ ಇದ್ದೀರಾ? ದೇವರಾಣೆ, ನಾನು ಅನ್ಕೊಂಡೆ ಎಲ್ಲ ನಿಲ್ಲಿಸ್ತಾರೆ ಅಂತ. ಅಣ್ಣ ಯಾಕಡೆ ಹೋಗ್ತಾ ಇದ್ದೀರಾ? ಹುಬ್ಳಿಗೆ ಹೋಗ್ಬೇಕು ನಾನು. ನಿಯರ್ ಯಾವ್ದಾದ್ರು ನಿಲ್ಲಿಸ್ತೀರಾ ಅಲ್ಲಿ? ಓಕೆ. ಇದು ನನ್ನ ಮೊದಲನೇ ವೆಹಿಕಲ್. ನೀವ್ ಯಾವ ಕಡೆ ಹೋಗ್ತಾ ಇದ್ರಣ್ಣ? ಸರ್ ನಾನು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ. ಓಕೆ. ಆಯ್ತಣ್ಣ. ತುಂಬಾ ಥ್ಯಾಂಕ್ಸ್ ಅಣ್ಣ. ಇದು ನನ್ನ ಮೊದಲನೇ ವೆಹಿಕಲ್. ನಾನು ಅನ್ಕೊಂಡು ಯಾರು ನಿಲ್ಸಲ್ಲ ಅಂತ. ನಿಮ್ಗೆ ಯಾಕೆ ಅನ್ನಿಸ್ತು ನಿಲ್ಲಿಸ್ಬೇಕಂತ? ಇಲ್ಲ, ಒಬ್ರು ಲೇಡಿ ಅವರು ನಿಮ್ ತರನೇ ವಿಡಿಯೋ ಮಾಡ್ತಾರೆ. ಅವರು ಒಂದ್ಸಲ ಹಾಕ್ತಾರೆ ನಮ್ ಗಾಡಿಯಲ್ಲಿ. ಓಕೆ. ಅವ್ರ ಹೆಸರು ಯೂಟ್ಯೂಬ್ ಚಾನಲ್ ಏನೋ ಇದೆ ಸರ್, ಶಿವಮೊಗ್ಗ ಕಡೆಯವರು ಇರ್ಬೇಕು. ಶಿವಮೊಗ್ಗ ಕಡೆಯವರು ಇರ್ಬೇಕು. ಅದೇ ಅವರು ಹಿಂಗೆ ಕೈ ಮಾಡಿ ಹಾಕ್ತಿದ್ರು. ನೀವು ಮೋಸ್ಟ್ಲಿ ನಾನು ಯೂಟ್ಯೂಬ್ಗೆ ಹೊಸಬ. ಇದು ಹೊಸ ಚಾನಲ್ ನಮ್ದು. ಇವಾಗ ಹುಬ್ಳಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದೀನಿ. ಬೆಂಗಳೂರಿಂದ ಸಂಗಮ್ ಡಾಬಾದಿಂದ ಹುಬ್ಳಿಗೆ ಸಿಗುತ್ತಾ? ಓಕೆ. ಅಲ್ಲಿಗೆ ಹತ್ರ ಯಾವ್ದಾದ್ರು ಲೊಕೇಶನ್ ಹತ್ರ ಬಿಡಿ.
ಸರ್ ನಿಮ್ದವರು? ನಮ್ದು ದಾವಣಗೆರೆ ಸರ್. ನಿಮ್ಮ ಹೆಸರು ಕೇಳೋದು ಮರ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಚೆನ್ನಪ್ಪ. ಚೆನ್ನಪ್ಪ. ಚೆನ್ನಪ್ಪ ಅಂತ ಡ್ರೈವರು ತುಂಬಾನೇ ಫ್ರೆಂಡ್ಲಿ ಇದ್ದಾರೆ. ಅವರೇ ಗಾಡಿನ ನಿಲ್ಲಿಸಿ ಬನ್ನಿ ಡ್ರಾಪ್ ಕೊಡ್ತೀನಿ ಅಂತ ಅಂದ್ರು. ಸೊ ಇಂಟ್ರೋವರ್ಟ್ ಆಗಿದ್ದು ನನಗೆ ಲಿಫ್ಟ್ ಕೇಳಕ್ಕೆ ತುಂಬಾನೇ ಹೆಲ್ಪ್ ಆಯ್ತು. ಎಲ್ಲಿ ತನಕ ಹೋಗ್ತಾರೋ ಅಲ್ಲಿ ತನಕ ಹೋಗಿ ಅಲ್ಲಿಂದ ಮುಂದೆ ಟ್ರಾವೆಲ್ ಮಾಡೋಣ. ಮುಂಚೆ ಅವ್ರ ಗಾಡಿಯಲ್ಲಿ ಯಾರೋ ಒಬ್ರು ಲೇಡಿ ಯೂಟ್ಯೂಬರ್ ಹತ್ತಿರಂತೆ, ಅವ್ರು ಯಾರು ಅಂತ ಗೊತ್ತಿಲ್ಲ. ಅವರು ಚಾನಲ್ ನೇಮ್ ಕೇಳಿದೆ, ಪಾಪ ಅವರಿಗೆ ನೆನಪಿಲ್ಲ ಅನ್ಸುತ್ತೆ. ಈ ತರ ಸಪೋರ್ಟ್ ಮಾಡೋದು ನೋಡಿದ್ರೆ ಖುಷಿ ಅನ್ಸುತ್ತೆ. ಈ ತರ ಹೊಸ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡ್ತಾರೆ ಚೆನ್ನಪ್ಪ ಅವರು. ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹ ಮಾಡಿ. ನಮ್ಮ ಚಾನಲ್ಗೆ ವಿಶ್ ಮಾಡ್ತಾ ಇದಾರೆ ಅವರು. ಅವ್ರದ್ದು ಒಂದು ಇಂಟರ್ವ್ಯೂ ತಗೊಳ್ಳೋಣ ಒಂದು ಸಣ್ಣದಾಗಿ. ಸರ್ ಇಲ್ಲಿಂದ ಹುಬ್ಳಿ ರೀಚ್ ಆಗಕ್ಕೆ ಎಷ್ಟೊತ್ತು ಬೇಕು? 8 ಅವರ್ ಆಗುತ್ತಾ? ಒಂದೇ ನಿಮಿಷ ಮೈಕ್ ಹಾಕ್ಬಿಡ್ತೀನಿ ನಿಮ್ಗೆ. ಕ್ಲಿಯರ್ ಆಗಿ ಕೇಳುತ್ತೆ. ನೋಡೋರು ವೀಕ್ಷಕರಿಗೂ ಸ್ವಲ್ಪ ಕ್ಲಿಯರ್ ಆಗಿ ಕೇಳ್ಬೇಕು. ಕ್ಲಿಯರ್ ಆಗಿ ಕೇಳಿದ್ರೆ ಇದೆಂತ ಬೇಡ ಅಂತ ಡಿಲೀಟ್ ಮಾಡ್ಬಿಡುದು. ನಿಮ್ ಮಕ್ಕಳೆಲ್ಲ ಏನ್ ಮಾಡ್ತಾ ಇದಾರೆ ಇವಾಗ? ಓದ್ತಾ ಇದಾರಾ? ಓದ್ತಾ ಇದಾರೆ ಸರ್. ಏನು? ಇಬ್ರು ಹೆಣ್ಮಕ್ಳು, ಇಬ್ರು ಗಂಡ್ಮಕ್ಳು. ರಾಕ್ ಗಾರ್ಡನ್ ಹೋಗೋಣ ಅಂತ ಇದೀನಿ ಹುಬ್ಳಿಯಲ್ಲಿ. ಹೋಗಿದ್ದೀರಾ ನೀವು ರಾಕ್ ಗಾರ್ಡನ್? ಹೋಗಿ ಸರ್ ಅಲ್ಲಿಗೆ. ಯಾಕಂದ್ರೆ ಈಗ ಎಲ್ಲ ರೆಡಿ ಆಗಿದೆ, ಜನ ಅಲ್ಲಿ ಬರ್ತಾ ಇದಾರೆ. ಇವಾಗ ಎಲ್ಲ ಮುಗ್ದಿದೆ, ಅವಾಗೆಲ್ಲ ಬಿಡ್ತಾ ಇರ್ಲಿಲ್ಲ. ಇವಾಗ ವೀಕೆಂಡ್ ಅಲ್ಲಿ ಜಾಸ್ತಿ ಜನ ಬರ್ತಾರೆ ಅಂತ. ಹೌದೌದು. ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಳಿ ಅಲ್ಲ ಸರ್? ನಮ್ ಸ್ವಂತೂರು ರೋಣ ತಾಲೂಕು, ಗದಗ ಡಿಸ್ಟಿಕ್. ಬೆಂಗಳೂರು ಅಲ್ಲ, ಹುಬ್ಳಿನೂ ಅಲ್ಲ, ಶಾಂತಗಿರಿ ನಮ್ಮೂರು. ಚಿಕ್ಕ ಒಂದು ಹಳ್ಳಿ. ಮತ್ತೆ ಈಗ ಊರಿಗೆ ಹೋಗಿಲ್ಲ ನೀವು? ಹೋಗ್ಬೇಕು ಸರ್. ಹುಟ್ಟಿದೂರಲ್ಲ, ಈಗ ಬೆಂಗಳೂರಲ್ಲೇ ಸೆಟ್ಲ್ ಆಗಿದ್ದೀರಾ. ಹೋಗಕ್ ಟೈಮ್ ಆಗುತ್ತೋ ಇಲ್ವೋ ಅಂತ ಕೇಳಿದೆ. ಅಂದ್ರೆ ನಾವು ಮಾಡೋರು ಕೆಲಸ, ಆ ಕೆಲಸದಿಂದ ಸಂಬಳ ಅವರೇ ಖರ್ಚಾಗುತ್ತೆ. ಉಳಿಸೋದೇನ್ ಹೇಳಿ? ಅದು ಕರೆಕ್ಟ್. ಬೆಂಗಳೂರಲ್ಲಿ ಈಗ ಖರ್ಚು ಜಾಸ್ತಿ, ಉಳಿಸೋದ ಕಷ್ಟ. ಅದ್ರಲ್ಲಿ ನಾವು ಮಂತ್ಲಿ ಊರಿಗೆ ಹೋಗಿ ಬಂದ್ರೆ ಏನು ಉಳಿಯಲ್ಲ. ಹಿಂಗೆ ಚೆನ್ನಪ್ಪ ಅವರು ಡೈಲಾಗ್ ಹೇಳ್ತಾರಂತೆ, ಅವರೇ ರಿಕ್ವೆಸ್ಟ್ ಮಾಡ್ತಾ ಇದಾರೆ. ಇಂಟ್ರೋಟ್ ಆಗಿರೋ ನನಗೆ ಇನ್ನೂ ಒಳ್ಳೊಳ್ಳೆ ಚಾನ್ಸ್ ಕೊಡ್ತಾ ಇದಾರೆ ಸ್ಪೀಕಪ್ ಆಗಕ್ಕೆ. ಸರಿ ಸರ್, ಹೇಳಿ, ಏನಾದ್ರು ನಿಮ್ಗೆ ಏನ್ ಇಷ್ಟ ಆಗುತ್ತೆ ಅದನ್ನ ಹೇಳಿ. ಕನ್ನಡ ಡೈಲಾಗ್ ಹೇಳ್ತೀರಾ ಯಾವ್ದಾದ್ರು? ಕನ್ನಡದವ್ರು. ನಾವು ಕನ್ನಡ ಡೈಲಾಗ್ ಹೇಳಿಲ್ಲ ಅಂದ್ರೆ ಇನ್ನ ನೋಡಿದವರೆಲ್ಲ ಉಗಿತಾರೆ. ನಾವು ಕನ್ನಡದವರು ಒಂದು ಕನ್ನಡ ಖಡಕ್ ಆಗಿ ಹೇಳ್ತಾ ಇದಾರೆ ಇವಾಗ. ಮಿಸ್ಟರ್ ಅಕ್ಷಯ್, ಬೇಡಿನ ಹುಲಿಯನ್ನು ಹಿಡಿಯ ತಂದು ಭವ್ಯ ಬಂಗಾಳ ಒರೆಸಿದ್ರೆ ಉಳಿಯುವುದುಂಟು ಹೇಳಿದ್ರು ವಾಸಿಸಿದ ಜನರು. ಹಳ್ಳಿ ಅಕ್ಕ ಹುಲಿ ಸೇಬರದಂತ ಸಹಸ್ರ ಜನಸಮೂಹ ಮಹಾನಗರಗಳಲ್ಲಿ ಪ್ರಳಯದ ಹೆಸರು ಕೇಳಿದ್ರೆ ಉಸಿರುಗಟ್ಟಿದಂತಾಗುತ್ತದೆ. ನೀನಡೆ ಅಕ್ಷಯ, ನಾನು ವೈರಿಗಳನ್ನು ಶೋಧಿಸಿ ಸ್ವಲ್ಪ ಬಿಸಿ ಸಾಕ ತಟ್ಟಿಸಿ ಬರುತ್ತೇನೆ. ಏನ್ ಸರ್, ಫುಲ್ ನಡಕ್ಸ ಬಿಟ್ರಿ ಇಡೀ ಲಾರಿನ. ಸಣ್ಣ ಪುಟ್ಟ ತಪ್ಪಾದ್ರೆ ಆಗಿರುತ್ತೆ. ಇಲ್ಲ ಸರ್, ಬೆಂಕಿ ಡೈಲಾಗ್ ಇತ್ತು. ನೀವು ರಂಗಭೂಮಿ ಕಲಾವಿದ್ರಾ? ಊರಿಗೆಲ್ಲ ಮಾಡ್ತೀವಿ ಸರ್, ಸಣ್ಣ ಪುಟ್ಟ ನಾಟಕ ಎಲ್ಲ. ನಾಟಕ ಮಾಡ್ತೀರಾ ಮುಂಚೆ? ನಾನು ಅದೇ ಅನ್ಕೊಂಡು ಯಾವ್ದಾದ್ರು ಫಿಲಂ ಡೈಲಾಗ್ ಹೊಡಿತೀರಾ ಅಂತ. ನೀವು ನೋಡಿದ್ರೆ ಸೀದಾ ರಂಗಭೂಮಿ. ಇಲ್ಲ, ಫಿಲಂ ಡೈಲಾಗ್ ಎಲ್ಲ ಬರಂಗಿಲ್ಲ. ನೀವು ಮನೆ ಮುಟ್ಟೋದು ಎಷ್ಟೊತ್ತಾಗುತ್ತೆ ಸರ್? ಸರ್ ನಾನು ಇದಕ್ಕೆ ಖಾಲಿ ಮಾಡಿಕೊಂಡು ತಿರುಗಾವಕ್ಕೆ ಮೋಸ್ಟ್ಲಿ 8 ಗಂಟೆ 9 ಗಂಟೆ ಆಗುತ್ತೆ. ಹೆಂಗಿದೆ ಡ್ರೈವಿಂಗ್ ಲೈಫ್ ಸರ? ಅದು ಉಳಿಸ್ಕೊಂಡ್ರೆ ಉಳಿಯುತ್ತೆ, ಆಗ ಮಾಡಿದ್ರೆ ಹಾಳಾಗುತ್ತೆ. ನಾವು ಡ್ರೈವರ್ ಕೆಲಸ ಮಾಡಿಬಿಟ್ಟು ಒಂದು 2 ಬೀರ್ ಕುಡ್ಕೊಂಡು ಬಿರಿಯಾನಿ ತಿನ್ಕೊಂಡ್ರೆ ಹಾಳಾಗುತ್ತೆ. ಒಳ್ಳೆ ರೀತಿಯಲ್ಲಿ ದುಡ್ಡು ಮಾಡ್ಬೇಕು, ಒಳ್ಳೆ ರೀತಿಯಲ್ಲಿ ದುಡಿಬೇಕಂತ ಹೇಳ್ತಾ ಇದಾರೆ. ಏನೋ ಮಾಡಕ್ಕಾಗಲ್ಲ. ಈಗ ನೋಡ್ರಿ, ಒಂದು ವಿಚಾರ ಹೇಳ್ಬೇಕಂದ್ರೆ, ನಾವು ಇದು ಒಂಥರ ಬಾಡಿ, ಇದು ಚೆನ್ನಾಗಿರೋದು ಹಾಕ್ಬೋದು. ಫುಡ್ ಒಂಥರ ಡಸ್ಟ್ಬಿನ್ ಇರೋದು. ಎಣ್ಣೆ ಹಾಕಿದ್ರೆ ಬೇಗ ಹಾಳಾಗುತ್ತೆ, ಆಯ್ತಾ? ಅದೇ ನಾವು ಚೆನ್ನಾಗಿರೋದು ಫುಡ್ ಹಾಕಿದ್ರೆ ಹಾಳಾಗಲ್ಲ. ಹಿಂಗೆ. ಸೊ ನಮ್ ಬಾಡಿನ ಗಾಡಿ ತರ ನೋಡ್ಕೊಬೇಕು. ಯಾವ ರೀತಿ ನೋಡ್ಕೊಂತೀವಿ ಆ ರೀತಿ. ಹೌದೌದು. ಯಾಕಂದ್ರ ಈಗ ನಾವ್ ಏನ್ ತಿನ್ಬೇಕು ಅದನ್ನೇ ತಿನ್ಬೇಕು, ಏನ್ ಕುಡಿಬೇಕು ಅದನ್ನೇ ಕುಡಿಬೇಕು. ತಿನ್ಬಾರ್ದು ತಿಂದು ಕುಡಿಬಾರ್ದು ಕುಡಿದ್ರೆ ಬೇಗ. ಆದ್ರೆ ಯಾರು ಮೋಸ ಮಾಡಕ್ ಹೋಗ್ಬಿಡ್ರಿ. ನಿಮ್ ಪಾಡಿ ನೀವು ದುಡಿರಿ, ನಿಮ್ ಪಾಡಿ ನೀವು ದುಡ್ಡು ತಿನ್ರಿ. ಅಕಸ್ಮಾತ್ ನೀವೇನಾರ ಮೋಸ ಮಾಡಿದ್ರೆ ನಿಮ್ಗೂ ಅದು ಬಿಟ್ಟದ್ದಲ್ಲ, ನಾಳೆ ದಿನ ಕರ್ಮ ತಟ್ಟುತ್ತೆ. ಹುಷಾರಾಗಿರ್ರಿ. ಈ ವಿಚಾರಗಳು ನಮ್ಗೆ, ನಾವ್ ಯಾರ್ದಾರ 100 ರೂಪಾಯಿ ಕದ್ ಬಿಟ್ರೆ ನಮ್ದು 1000 ರೂಪಾಯಿ ಹೋಗಿರುತ್ತೆ. 100 ರೂಪಾಯಿ ಕದ್ರೆ ನಮ್ದು 1000 ರೂಪಾಯಿ ಹೋಗುತ್ತೆ. ಒಂದ್ ವಿಚಾರ ಹೆಂಗ್ ಗೊತ್ತೇ, ನಮ್ ಕೆಲ್ಸ ಆಯ್ತು, ನಮ್ ಮನಿ ಆಯ್ತು. ಇಲ್ಲೇ ಬೆಂಗಳೂರಾಗ ಅದೇ ಕೆಲಸ ಮಾಡೋರು ಬಹಳ ಇದಾರೆ. ಪಿಕ್ ಪ್ಯಾಕೆಟ್ ಮಾಡೋದು, ಹಚ್ಕೊಂಡು ಫ್ರೆಂಡ್ಶಿಪ್ ಮಾಡೋದು, ಅವ್ರ ಎಣ್ಣೆ ಕುಡಿಯೋದು, ಅವ್ರಿಗೆ ಹೊಡಿಯೋದು. ಎಳ್ನೀರು ಕುಡಿವಾ ಸರ್? ನಿಮಗೆ ಲೇಟ್ ಆದ್ರೆ ಬನ್ನಿ ಪರವಾಗಿಲ್ಲ. ಎಳ್ನೀರು ಕುಡ್ಕೊಂಡು ಮತ್ತೆ ಮಾತನ್ನ ಸ್ಟಾರ್ಟ್ ಮಾಡ್ತೀವಿ. ದೊಡ್ಡ ಗಾಡಿ ನಿಮಗೆ ಕಂಟ್ರೋಲ್ ಹೆಂಗ್ ಸಿಗುತ್ತೆ ಸರ್? ಸಣ್ಣ ಗಾಡಿ, ಬೈಕ್, ಕಾರ್ ಹೊಡಿಯಕ್ಕೆ ನಾವು ಹೆದರ್ತೀವಿ ಬೆಂಗಳೂರಲ್ಲಿ. ಸರ್ ಏನ್ ಮಾಡಕ್ಕಾಗಲ್ರಿ, ಕೆಲಸ ಕಲ್ತು ಬಿಟ್ಟಿದೀವಿ. ಅದು ಕಷ್ಟನೋ ನಷ್ಟನೋ, ದುಡಿಬೇಕು ತಿನ್ಬೇಕು ಅಷ್ಟೇ. ದುಡಿಬೇಕು ತಿನ್ಬೇಕು ಅಷ್ಟೇ ಅಲ್ರೇ. ಜಾಸ್ತಿ ಇಲ್ಲ ಸರ್, ಒಂದು 40 ಟನ್ ಇದೆ ಅಷ್ಟೇ. 40 ಟನ್ನು? 40 ಟನ್ ಇರೋ ಲೋಡಲ್ಲಿ ಹೋಗ್ತಾ ಇದೀವಿ ನಾವು, ರೋಡ್ ಗಾಡಿಲಿ.
ಅವನ ಜೀವನ ಬೆಸ್ಟ್ ಸರ್. ಯಾವುದು? ಆ ಹಸು ಪಾಪ ಅವ್ರದ್ದು ಜೀವನ ಬೆಟ್ರ್ ಸರ್. ಈಗ ಲೆಕ್ಕಾಚಾರ ದನ ಮೇಯಿಸೋರು ಅಂತಂದ್ರೆ ಈ ನೌಕರಿ ಮಾಡೋಕ್ಕಿಂತ ಅವರೇ ಬೆಟ್ರ್ ಇವಾಗ. ಈಗ ಹತ್ತು ದನ ಮೇಯಿಸಿದ್ರೆ ಒಂದು ಹಸುವಿನಿಂದ 2 ಲೀಟರ್ ಸಿಗ್ಲಿ, 20 ಲೀಟರ್ ಹಾಲು. 20 ಲೀಟರ್ ಹಾಲಿಗೆ ಎಷ್ಟಾಯ್ತು? 40 ಲೀಟರ್ ಇದೆ. ಇದು 40 ರೂಪಾಯಿ ಇದು ಲೀಟ್ರಿಗೆ. ಅಲ್ಲಿಗೆ 20 ಲೀಟ್ರಿಗೆ ಎಷ್ಟಾಯ್ತು? ಅದು ಬೆಟ್ರ್. ಅದು ಯಾರ ಕೈಗೂ ಕೆಲಸ ಕೇಳಂಗಿಲ್ರಿ ಅಣ್ಣ. ಅಲ್ಲಿದ್ದಾರೆ, ಇವಾಗ ಬರ್ತಾರೆ. ಹಂಗೆ ಒಂದೆರಡು ಎಳ್ನೀರು ಕುಡ್ಕೊಂಡು ಕೂಲಾಗಿ ಮತ್ತೆ ನಮ್ಮ ಗಾಡಿ ಅಲ್ಲಿದೆ, ಗಾಡಿ ಹತ್ಕೊಂಡು ಮತ್ತೆ ಹೋಗ್ತಾ ಇರೋದೆ. ಅಣ್ಣ ಎಷ್ಟು ಹೇಳಿರ? 50 ಕೊಡೋಣ. ಹೇಳಿ. ನಮ್ಮ ಬೆಂಗಳೂರಾಗ 45 ಮಾಡ್ತಾರೆ, ನೀನು 50 ನಮ್ಮ ಬೆಂಗಳೂರಾಗ 45 ಕೊಡ್ತಾರ. ಯಾವ್ದೋ ಒಂದು ಕೊಡಪ್ಪ ಹೋಲಿ, ನಾಟಿ ನಾವು ಬೋಟಿನ. ತಗೊಳ್ಳಿ ಇಸ್ಕೊಂಡು ತಗೊಳ್ಳಿ, ಕುಡೀರಿ ಸರ್. ನಾವು ಇಸ್ಕೊಂಡು ಥ್ಯಾಂಕ್ ಯು ಸರ್. ಡ್ರೈವಿಂಗ್ ಸ್ಟಾರ್ಟ್ ಮಾಡಿರೋದು ನಾನು ಹುಟ್ಟಿರೋದು 2000 ಅಲ್ಲಿ. 67 ಅಲ್ಲೇ ಇರೋದು. ಆಮೇಲೆ 10 ಗಂಟೆ ಹೊಸಪೇಟೆ ಜಿಂದಾಲ್ ಫ್ಯಾಕ್ಟ್ರಿ ಇದೆಲ್ಲ, ಅಲ್ಲಿ ಮೈನ್ಸ್ ಹೊಡಿತೈತಿ. ಆಮೇಲೆ ತಿರ್ಗಿ ಅಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬಂದು SRS ಬಸ್ ಓಡಿಸೋದು. ನೀವು ಬೆಂಗಳೂರಿಗೆ ಬಂದಾಗ ಎಷ್ಟು ಯಾವಾಗ ಯಾವ ವರ್ಷ? SRS ಬಸ್ ಓಡಿಸಕ್ಕೆ ಬಂದಾಗ ಆಯ್ತು ಒಂದು 17 ಬಂದಿನಿ. ಓಕೆ, 2017. 2017. ಈಗ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? 6 ವರ್ಷ ಆಗಿರ್ಬೇಕು, 6-7 ಆಗಿರ್ಬೇಕು. ಹೆಂಗ ಅನ್ಸುತ್ತೆ ಹಳ್ಳಿಗೂ ಬೆಂಗಳೂರು ಲೈಫಿಗೂ ಹಳ್ಳಿ ಲೈಫಿಗೂ? ನಮ್ಮ ಓಲ್ಡ್ ಜನರೇಷನ್. ಹಳ್ಳಿ ಅಂತಲ್ಲ, ಸಿಟಿ ಅಂತಲ್ಲ, ಕೆಲಸ ಮಾಡೋರಿಗೆ ಎಲ್ಲಾದ್ರೂ ಅಣ್ಣ ಸಿಕ್ಕೇ ಸೋಮವಾರ ನಮ್ಮ ಮಕ್ಕಳು ಸಿಕ್ಕಲ್ಲ. ನಿಜ. ನಮ್ಮ ಊರಿನವ್ರಿಗೆ, ನಮ್ಮ ಸ್ನೇಹಿತರಿಗೆ ಎಲ್ರಿಗೂ ಹಾಯ್. ನಿಮ್ಮ ಊರ ಹೆಸರು ಮತ್ತೆ ಇದನ್ನ ಹೇಳ್ಬಿಡಿ, ಅಡ್ರೆಸ್ ಒಂದ್ಸಲ. ನಮ್ಮೂರು ಶಾಂತಗಿರಿ, ರೌಂಡ್ ತಾಲೂಕು, ಗದಗ ಡಿಸ್ಟಿಕ್. ನಮ್ಮ ಊರಿನ ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ಯಾರೋ ನಮಗೊಬ್ರು ಸ್ನೇಹಿತರು ಸಿಕ್ಕರು, ನಾವು ಅವ್ರಿಗೆ ಸ್ನೇಹಿತರಾದ್ರೆ, ಅವ್ರು ನಮ್ಮ ಸ್ನೇಹಿತರಾದ್ರು. ನಮ್ಮ ಮುಖಾಂತರ ಮತ್ತು ಅವ್ರ ಕಡೆಯಿಂದ ಎಲ್ರಿಗೂ ಹಾಯ್. ಎಲ್ರಿಗೂ ಹಾಯ್. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೂ ಕೂಡ ಹಾಯ್. ಮೊದಲನೇ ವ್ಯಕ್ತಿ ನನಗೆ ಅವ್ರಿಗೆ ನಿಲ್ಲಿಸಿ ನನಗೆ ಡ್ರಾಪ್ ಕೊಟ್ಟಿರೋದು, ಬನ್ನಿ ಕೊಡ್ತೀನಿ ಅಂತ. ತುಂಬಾ ಖುಷಿ ಆಗ್ತಾ ಇದೆ. ನಾನು ಮೊದಲೇ ಫಸ್ಟ್ ಇಂಟ್ರೋವರ್ಟ್, ನನಗೆ ಈ ಥರ ಎಲ್ಲ ಡ್ರಾಪ್ ಕೇಳೇ ಅಭ್ಯಾಸ ಇಲ್ಲ. ನಾನು ಅಂದ್ಕೊಂಡೆ ಯಾರು ಕೊಡಲ್ಲ ಅಂತ. ನೋಡೋಣ ಮುಂದೆ ಇನ್ನೂ ಒಳ್ಳೊಳ್ಳೆ ಏನೇನು ಕಾದಿದೆಯೋ ಗೊತ್ತಿಲ್ಲ. ಊರ ಕಡೆ ಗ್ರಾಮ ದೇವತೆ ಜಾತ್ರೆ ಇರುತ್ತೆ. ಗ್ರಾಮ ದೇವತೆ ಜಾತ್ರೆ ಇರ್ತಲ್ಲ, ಆವಾಗ ಒಂದು ಟೈಮ್ ಮಾಡೋ. 2 ವರ್ಷ ಮಾಡಿದೀನಿ, ಇವಾಗ ಮಾಡ್ತಾ ಇಲ್ಲ. ಏನ್ ಪಾತ್ರ ಮಾಡಿದ್ದೀರಾ ನಾಟಕದಲ್ಲಿ? ಕಳ್ಳ ಆಯ್ತು. ಖಳನಾಯಕ, ವಿಲನ್. ಅವಾಗಲೇ ಡೈಲಾಗ್ ಹೊಡೆದಿದ್ದು ವಿಲನ್ ಇಂದ. ಸರ್ ನಾನು ಪೇ ಮಾಡ್ತೀನಿ. ಸರ್ ನಾನು ಪೇ ಮಾಡ್ತೀನಿ. ಬೇಡ ಇಲ್ಲ, ನಿಮ್ಗೆ ಫೋನ್ ಪೇ ಮಾಡಲ ನಿಮಗೆ? ಏನು ಬೇಡ ಇರುತ್ತೆ. ಬರೋದು ಬಂದಿದೀಯಾ, ನಿನ್ನ ಹತ್ರ ದುಡ್ಡು ಖರ್ಚು ಮಾಡ್ಸೋದು ಬೇಡ ಅಂತ ಅವರೇ ಎಳ್ನೀರು ಕೊಡಿಸಿದ್ರು. ಥ್ಯಾಂಕ್ ಯು ಸರ್, ಎಳ್ನೀರು ಕೊಡಿಸಿದ್ದಕ್ಕೆ. ನಾವು ಸಾಯ್ಬೇಕಾದ್ರೆ ಒಳ್ಳೇದು ಕೆಟ್ಟದ್ದು ಎರಡೇ ನಮ್ಮ ಹಿಂದೆ ಬರೋದು. ಓಕೆ, ಒಳ್ಳೇದು ಕೆಟ್ಟದ್ದು ಎರಡೇ ಬರೋದು. ಚಲೋ ಮನುಷ್ಯ ಇದ್ದ, ಒಂದು ಕೆಟ್ಟ ಮನುಷ್ಯ ಇದ್ದ, ಅದು ಬೇಡ ನಮ್ಗೆ. ಇಂಥ ಊರಿನ ಚಲೋ ಹುಡುಗ ಇತ್ತು. ಈಗ ಅವರೆಲ್ಲ ನೋಡೋ, ಈ ಕೋಟಿಗಿದ್ದವರು, ಡಾಲರ್ಗಿದ್ದವರು, ಈ ರೋಡಲ್ಲೇ ಗಾಡಿ ನಿಲ್ಸ್ಬಿಟ್ಟು ಮಲಿಕೊಂಡು ನೋಡೋಣ. ನಾವು ಎಲ್ಲಿ ಬೇಕಾದ್ರೆ ಮಲಿಕೊಂತೀವಿ. ಲೋಕಲ್ ಆಗಿರ್ತೀವಿ, ಲೋಕಲ್ ಆಗಿ ಬಾಳ್ತೀವಿ ಅಂತ. ಹತ್ತೋಣ ಬರ್ರಿ. ಒಂದು ಸಂಗಮ್ ಹೋಟ್ಲ್ ಇದೆ. ಸಂಗಮ್ ಹೋಟ್ಲ್ ಮುಂದ್ಗಡೆ ಅಲ್ಲಿ ಹುಬ್ಳಿ ಗಾಡಿಗಳು ಯಾವ ಇದ್ದು ಅಂದ್ರೆ ನೋಡ್ಕೊಂಡು ಹತ್ಕೊಂಡು ಹೋಗ್ರಿ. ಓಕೆ ಸರ್, ಓಕೆ. ನಾನು ಹೇಳ್ತೀನಿ ಬರೋದು. ಆಯ್ತು ಸರ್. ಡೈರೆಕ್ಟ್ ಹುಬ್ಳಿ ಗಾಡಿ ಸಿಕ್ಕರೆ ಇನ್ನೂ ಚೆನ್ನಾಗಲ್ಲ, ಡೈರೆಕ್ಟ್ ಆಗಿ ಹೋಗ್ಬಿಡ್ತೀವಿ. ನೋಡಿ, ಅವರ ಜೀವನದ ಎಕ್ಸ್ಪೀರಿಯನ್ಸ್ ನ ಅವ್ರು ಹೇಳಿದ್ರು, ತುಂಬಾನೇ ಚೆನ್ನಾಗಿ ಹೇಳಿದ್ರು. ದುಡ್ಡಿಂದ ಏನು ಉಪಯೋಗ ಇಲ್ಲ, ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಜನರ ಜೊತೆ ಚೆನ್ನಾಗಿದ್ದು ಚೆನ್ನಾಗಿ ಬಾಳಿ ಹೋಗ್ಬೇಕು ಅಂತ. ನೋಡಿ, ವ್ಯಕ್ತಿ ಕೂಡ ಹಾಗೆ ಇದ್ದಾರೆ, ಕಷ್ಟಪಟ್ಟು ದುಡಿತಾರೆ. ಬೆಳಗ್ಗೆ 9 ಗಂಟೆಗೆ ಮನೆ ಬಿಟ್ಟವರು ರಾತ್ರಿ 9 ಗಂಟೆಗೆ ಬರ್ತಾರೆ. ಖುಷಿ ಆಗುತ್ತೆ ಈ ತರ ನೋಡಿದಾಗ, ಖುಷಿ ಆಗುತ್ತೆ ಆಕ್ಚುಲಿ. ಅಷ್ಟು ಆಕ್ಚುಲಿ ಏನಾದ್ರು ಬಿಡ್ಬೇಕು ನಮ್ಗೆ. ಗಾಡಿ ಬರ್ತಾ ನೋಡಿ ಸರ್, ಅಲ್ಲಿ ನೋಡು. ಓಕೆ ಓಕೆ. ಆ ತರ ಬಂದ್ರೆ ಕೈ ಹಾಕ್ಬಿಡ್ರಿ. ಆಲ್ಮೋಸ್ಟ್ ಸರ್ ಇಲ್ಲಿಂದ ದಾವಣಗೆರೆ ಹೋಗೋವು, ಮತ್ತೆ ತಿರ್ಗಾ ದಾವಣಗೆರೆಯಿಂದ ನಿಮ್ಗೆ ಹುಬ್ಳಿ ಹೋಗೋವು. ಈ ಬೈಪಾಸ್ ಯಾವ ಸಿಕ್ತ ಬಿಡಿ ಅಂತ ತಲೆಗೆಸ್ಕೊಳ್ಳಿ. ಇಲ್ಲಿಂದ ಎಷ್ಟು ದೂರ ಇದೆ ದಾಬಾಸ್ಪೇಟೆ? ದಾಬಾಸ್ಪೇಟೆ ಇನ್ನೇನು ಒಂದು 7 ಕಿಲೋಮೀಟರ್ ಅಷ್ಟೇ. 7 ಕಿಲೋಮೀಟರ್ ಆಗುತ್ತಾ? ಅಷ್ಟೇ ಸರ್. ನಿಮ್ಮ ಜೀವನದಲ್ಲಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿರೋದು ಇದೆಯಾ? ಯಾವ್ದಾದ್ರು ಹೇಳಕ್ ಇಷ್ಟಪಡ್ತೀರಾ? ಆಗಿದೆ ಸರ್, ನನಗೂ ಆಗಿದೆ. ಒಳ್ಳೇದಾಗ್ಲಿ ಕೆಟ್ಟದಾಗ್ಲಿ ಯಾವ್ದಾದ್ರು ಎಕ್ಸ್ಪೀರಿಯನ್ಸ್? ಸರ, ಒಂದು ವಿಚಾರ ಹೇಳ್ಬೇಕಂದ್ರ, ನಾವು ಕರೆಕ್ಟ್ ಆಗಿದ್ರು ಎದುರುಗಡೆ ಬರೋದು ಕರೆಕ್ಟ್ ಆಗಿಲ್ಲ. ಪ್ರತಿಯೊಂದು ಡಾಬಾದಲ್ಲಿ, ಪ್ರತಿಯೊಂದು ಹಳ್ಳಿ ಇರ್ಬೋದು, ಸಿಟಿ ಇರ್ಬೋದು, ಎಲ್ಲಾ ಕಡೆನೂ ಬಾರ ಆಗ್ಬಿಟ್ಟದು. ಕುಡಿಯೋದೇ ಇದ್ದವರು ಕುಡಿತಾ ಇದಾರೆ. ಇವಾಗ ಕುಡಿತಾ ಇದಾರೆ, ಸೀದಾ ಬರೋದು ಕಷ್ಟ ತರ್ತಾರ. ನಾವು ಕರೆಕ್ಟ್ ಆಗಿದ್ರು ಎದುರುಗಡೆ ಬರೋರು ಸರಿ ಇಲ್ಲ ಅಂತ ಹೇಳ್ತಾ ಇದೀರಾ?
ನಮ್ಮ ಪಾಡಿಗೆ ನಾವು ಹೋಯ್ತು ಅಂದ್ರೆ ಬಿಡಲ್ಲ. ಆಗಿದೆ ಆ ತರ ಯಾವ್ದಾದ್ರು ನಿಮಗೆ? ಆಗಿದೆ. ನಾನು ಜಿಂದಾಲ್ ಫ್ಯಾಕ್ಟ್ರಿಗೆ ಇದ್ದಾಗ ಆ ಜಿಂದಾಲ್ ಫ್ಯಾಕ್ಟ್ರಿ ಗಾಡಿ ಓಡಿಸ್ತಿದ್ವಿ ನಾವು, ಕೊಪ್ಪಳಕ್ಕೆ ಬರ್ತಿದ್ವಿ. ಆಮೇಲೆ ಗಿನಿಗೇರಿ ಇದೆಯಲ್ಲ, ಕೊಪ್ಪಳ ಗಿನಿಗೇರಿ ಫ್ಯಾಕ್ಟ್ರಿ ಹತ್ರ ನನಗೆ ಆಕ್ಸಿಡೆಂಟ್ ಆಗಿದೆ. ನನಗೆ ಆಕ್ಸಿಡೆಂಟ್ ಆಗಿದೆ ಫ್ಯಾಕ್ಟ್ರಿ? ಹೌದೌದು. ಹೆಂಗಾಯ್ತು ಆಕ್ಸಿಡೆಂಟ್ ಸರ್ ಏನಾಗಿದೆ ಅಂತ, ಮುಂದ್ಗಡೆ KSRTC ಬಸ್ ಇದೆ, ಅದ್ರ ಹಿಂದ್ಗಡೆ ಟಿಪ್ಪರ್ ಇದೆ. ನಾನು ಈ ಕಡೆಯಿಂದ ಹೋಗ್ಬೇಕು, ಅವ್ರು ಆ ಕಡೆಯಿಂದ ಬರ್ಬೇಕಲ್ವಾ. KSRTC ಬಸ್ ಓವರ್ಟೇಕ್ ಮಾಡ್ಕೊಂಡ್ಬಂದು ಸೀದಾ ಹೊಡೆದ್ಬಿಟ್ಟೆ. ಓವರ್ಟೇಕ್ ಕ್ಯಾಪ್ ಇರ್ಲಿಲ್ಲ, ನಾನು ಈ ಕಡೆಯಿಂದ ಹೋಗ್ತಿದ್ದೆ, ಅವ್ರು ಆ ಕಡೆ ಬರ್ಬೇಕಾದ್ರೆ ಆ ಬಸ್ ಹಿಂದೆನೆ ಬರ್ಬೇಕು, ಅವರು ಬಸ್ ಹಿಂದೆ ಬರ್ಲಿಲ್ಲ. ಹಂಗೆ ಓವರ್ಟೇಕ್? ಹೌದು, ಓವರ್ಟೇಕ್ ಮಾಡ್ಕೊಂಡು ಸೀದಾ ಕೂತ್ಬಿಟ್ಟು. ಏನಾಗಿತ್ತು? ತುಂಬಾ ಡ್ಯಾಮೇಜ್ ಆಗಿತ್ತ ಬಾಡಿ? ಹೌದೌದು, ಸ್ವಲ್ಪ ನನ್ಗೆ ಇಲ್ಲೆಲ್ಲ ಅಂದ್ರೆ ಸ್ಟಿಚ್ಚು, ಆಮೇಲೆ ಸ್ವಲ್ಪ ಮಂಡೆ ನೋವು ಅಷ್ಟೇ ಆಗಿತ್ತು. ಎಲ್ಲ ಭಗವಂತ ದೊಡ್ಡನು, ಸದ್ಯಕ್ಕೆ ನಂಗೆ ಏನೂ ಆಗಿರ್ಲಿಲ್ಲ. ದೇವ್ರಿದಾನೆ. ಅದೇ ದೇವ್ರನ್ನ ಎಷ್ಟು ನಂಬ್ತೀರಾ? ನಂಬಲೇಬೇಕು. ನಿಮ್ ಮನೆ ದೇವರು? ನಮ್ಮ ಮನೆ ದೇವರು ಆಂಜನೇಯ. ಬಜರಂಗ್ ಬಲಿ. ಆಂಜನೇಯ. ಈಗಿನ ಜನರೇಷನ್ ದೇವ್ರ ಬಗ್ಗೆ ನಂಬಿಕೆನೇ ಇಲ್ವಲ್ಲ ಸರ್, ಏನ್ ಮಾಡ್ತೀರಾ? ಅವ್ರಿಗೆ ನಂಬಿಕೆ ಇರೋದು ಯಾವ್ದು ಗೊತ್ತಾ? ಒಂದು ಲೊಟ್ಟ ಪುಟ್ಟ ಬೈಕ್, ಇದ್ರ ಮೇಲೆ ನಂಬಿಕೆ ಜಾಸ್ತಿ ಅವ್ರಿಗೆಲ್ಲ. ಏನ ಹುಡುಗರು ನೋಡ್ಕೊಂಡು ಅವ್ರು ಬೈತಾರ, ಬೈಲಿ, ಏನ್ ಮಾಡಕ? ಅದೆಲ್ಲ ಪ್ರಯೋಜನ ಇಲ್ಲ, ಅದೆಲ್ಲ ಮಾಡ್ಬಾರ್ದು. ನಾವ್ ಯಾರಿಗೆ ಹೇಳೋದು, ಯಾರಿಗೆ ಬಿಡೋದು? ಹೇಳಕ್ ಹೋದ್ರೆ ನಿನ್ ಕೈಯಿಂದ ಕೊಡ್ತೇನೋ ಅನ್ನೋ ಲೆಕ್ಕಕ್ಕಿದ್ದಾರೆ. ಈ ಮೇಸ್ಟ್ರಿಗೆ ಅದ್ರ ಏನು ಅಪ್ಪ ಅಮ್ಗೂ ಅದ್ರತಾ ಇಲ್ಲ ಇವಾಗ ಹುಡುಗರು. ಯಾರಿಗೆ ಯಾವ ಸಾಕಾಗಂಗಿಲ್ಲ ಸರ, ಭಗವಂತನ ನೋಡ್ಕೋಬೇಕು ಅಷ್ಟೇ. ಈ ಡ್ರೈವಿಂಗ್ ಕೆಲಸದಲ್ಲಿ ನಿಮಗೆ ಎಷ್ಟು ಸ್ಯಾಲರಿ ಸಿಗುತ್ತೆ? ಮನೆ ನಡ್ಸಕ್ ಆಗುತ್ತಾ ಸರ್? ನನ್ಗೆ ಇದೆ, ಸದ್ಯಕ್ಕೆ ಏನ್ ತೊಂದರೆ ಇಲ್ಲ. ಒಟ್ನಲ್ಲಿ ಏನಪ್ಪಾ, ನಮ್ಮ ಬಂಧುಗಳಾಗಿರ್ಬೋದು, ನಮ್ಮ ಫ್ರೆಂಡ್ಸ್ ಇರ್ಬೋದು, ಏನ ಈಗ ಇದ್ರೆ ಕೊಡ್ತೀವಿ, ಇಲ್ಲ ಅಂದ್ರೆ ಇಸ್ಕೊಂತೀವಿ. ಒಟ್ನಲ್ಲಿ ಏನ್ ತೊಂದರೆ ಇಲ್ಲ ನಮ್ಗೆ. ಊಟಕ್ಕೆ, ಬಟ್ಟೆಗೆ, ಇದೀರಾ ಅಷ್ಟೇ. ಯಾರ ಸಹವಾಸನೂ ಬೇಡ, ಏನು ಬೇಡ, ಅಷ್ಟೇ ಜೀವನ. ನೋಡ್ರಿ, ಒಳ್ಳೆಯವ್ರ ಸಹವಾಸ ಮಾಡಿದ್ರೆ ಒಳ್ಳೇದಾಗಿರ್ತೀವಿ, ಕೆಟ್ಟವ್ರ ಸಹವಾಸ ಮಾಡಿದ್ರೆ ಕೆಟ್ಟ ಹೋಯ್ತಾರೆ ಅಷ್ಟೇ. ಒಳ್ಳೇದ್ ಮಾಡಲ್ಲ, 4 ಜನ ಒಳ್ಳೆ ಹುಡುಗ ಅಂತಾರ. ಅದೇ ಪುಂಡ್ ಪೋಖ್ರಿ ಆಗು, ನನ್ನ ಮಗನ್ ನಂಬಡಲಿ, ಅವ್ನು ಸರಿ ಇಲ್ಲ, ಅವ್ರ ಹತ್ರ ಹೋಗ್ಬಿಡಂತಾರ ಅಲ್ವಾ. ನೀನ್ ತಿರ್ಗಾ ಒಳ್ಳೇದ್ ಮಾಡು, ತಿರ್ಗಾ ನಿನ್ ನಂಬೋದೇ ಇಲ್ಲ ಜನ. ಕೆಟ್ಟವನೇ ಅವನು. ನಿಮ್ದು ಊರಲ್ಲಿ ಆಸ್ತಿ ಏನಾದ್ರು ಇದೆಯಾ? ಏನ್ ಜಾಸ್ತಿ ಇಲ್ಲ, ನಮಗೆ 1 ಎಕರೆ ಇರೋದಷ್ಟೇ. ಸರ್, ಇವಾಗ ನಾವು ಇಲ್ಲಿ ಸಿಟಿ ಸೇರ್ಬಿಟ್ಟಿದೀವಲ್ಲ, ನಮ್ಮ ಹುಡುಗರಿಗೆಲ್ಲ ಹಳ್ಳಿ ಕಡೆ ಹಬ್ಬ ಏನೋ ಗೊತ್ತಾಗ್ತಾನೆ ಇಲ್ಲ. ನೀವೇ ಲಾಸ್ಟ್ ಜನರೇಷನ್ ನೋಡಿರೋದು ಹಬ್ಬನ? ಲೆಕ್ಕಾಚಾರ ಅದೇ. ಈಗಿನ ಹುಡುಗರಿಗೆ ಇನ್ನು ನಾವೇ ಇಂಥ ದಿನ ಹಬ್ಬ ಐತಿ ಬಾರಪ್ಪ ಕರ್ಕೊಂಡು ಹೋಗ್ಬೇಕು, ಇಂಥ ದಿನ ಜಾತ್ರೆ ಐತಿ ಬಾರಪ್ಪ ಕರ್ಕೊಂಡು ಹೋಗ್ಬೇಕು ಅಷ್ಟೇ. ಕರ್ಕೊಂಡು ಹೋದ್ರೆ ಅವ್ರಿಗೆ ಗೊತ್ತಾಗೋದು, ಇಲ್ಲ ಅವ್ರಿಗೆ ಗೊತ್ತಾಗಲ್ಲ ಸರ್. ನೀವು ವಯಸ್ಸಲ್ಲಿದ್ದಾಗ ಹಬ್ಬ ಹರಿದಿನ ಎಲ್ಲ ಹೆಂಗ್ ಮಾಡ್ತಾ ಇದ್ರಿ? ಅವಾಗ ಏನ್ ಸರ, ದುಡ್ಡು ಇರ್ತಿರ್ಲಿಲ್ಲ, ದುಡ್ಡು ಇರ್ತಾ ಇರ್ಲಿಲ್ಲ. ಇರೋದ ಮಾಡಿದ್ರೆ ಹಚ್ಕೊಟ್ಟ ತಿಂತಾ ಇದ್ವಿ. ಈಗಿನ ಹುಡುಗರಿಗೆಲ್ಲ ಈ ಎಲ್ಲ ಅಯ್ಯೋ ಸ್ಕೂಲ್ಗೆ ಹೋದ್ರೆ ಮತ್ತೆ ಸೈಕಲ್, ಬೈಕ್ ಎಲ್ಲ ಕೊಡಿಸ್ತವ್ರೆ, ಆದ್ರೆ ಕೇರ್ಲೆಸ್ ಈಗಿನ ಹುಡುಗರು. ಅವಾಗೆಲ್ಲ ಎಲ್ಲಿದ್ದು ಏನಿದ್ವು ಹೇಳ್ರಿ? ಗೌರ್ಮೆಂಟ್ ಸ್ಕೂಲ್, ನಡ್ಕೊಂಡು ಹೋಗ್ಕೊಂಡು ನಡ್ಕೊಂಡ್ ಬರ್ಬೇಕು. ನೀವೆಷ್ಟು ಓದಿದ್ದೀರಾ? ನಾನ್ ಸರ್ ಬರೀ SLC. ಏನು ಮಾಡಕ್ಕಲ್ಲ ಬನ್ನಿ ಸರ್, ಅವ್ರ ಕೈಯಲ್ಲಿ ಆಗಲ್ಲ ಅಂತ ಕೂತ್ಕೊಂಡ್ರೆ ಏನೂ ಆಗಲ್ಲ. ಮಾಡ್ಬೇಕು, ಅಷ್ಟು ಇಷ್ಟ ಮಾಡ್ಬೇಕು, ತಿನ್ಬೇಕು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಅವ್ನ್ ಕೊಡ್ತಾನೆ, ಇವ್ನ್ ಕೊಡ್ತಾನೆ, ಅವ್ನ್ ಕೊಡಿಸ್ತಾನೆ, ಇವ್ನ್ ಕೊಡಿಸ್ತಾನೆ. ನಮ್ ಕಾಲ ಮೇಲೆ ನಾವು ನಿಂತ್ಕೊಬೇಕಂತ ಅಷ್ಟೇ. ಇದೆ ಸರ್, ಅದು ಸಂಗಮ್ ಹೋಟ್ಲು ಹತ್ರ ನಿಲ್ಲಿಸ್ತೀನಿ, ನೋಡು ಅಲ್ಲಿ ಯಾರೋ ಇದ್ದೇ ಇರ್ತಾರೆ ಸರ್. ಈಗ ನಾನು ಇಳಿಬೇಕಾಗಿರೋದು ಸಂಗಮ್ ಹೋಟ್ಲ್ ಹತ್ರ. ಮಳೆ ಬರೋ ತರ ಇದೆ, ಅಷ್ಟೊಂದು ಬೇಗ ಯಾವ್ದೋ ಗಾಡಿ ಸಿಕ್ಬಿಟ್ರೆ ನಮ್ಗೆ ಸಂಗಮ್ ಹೋಟ್ಲು ಆ ಕಡೆ ವಿಡಿಯೋ ಮಾಡ್ರಿ. ಓಕೆ, ಇದು ಹೋಟೆಲ್ ಸಂಗಮ್. ತುಂಬಾನೇ ಥ್ಯಾಂಕ್ಸ್. ನೋಡಿ ಸ್ನೇಹಿತರೆ, ವಿಡಿಯೋ ಅಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಕ್ಷಮಿಸ್ಬೇಕು, ಯಾವ್ದು ಸೀರಿಯಸ್ ಆಗಿ ತಿಳ್ಕೊಬೇಡ್ರಿ. ಇಲ್ಲ, ಅವ್ರ ಜೀವನದ ಎಕ್ಸ್ಪೀರಿಯನ್ಸ್ ನ ತುಂಬಾ ಚೆನ್ನಾಗಿ ಹೇಳಿದ್ರು ಅವರು. ಮತ್ತೆ ಸಿಗೋಣ ಅಣ್ಣ, ಯಾವಾಗಾದ್ರೂ. ಆಶೀರ್ವಾದ ಇರ್ಬೇಕು, ಯೂಟ್ಯೂಬ್ ಚಾನಲ್ ನಮ್ದಲ್ಲ, ಭಗವಂತಂದ ಇರ್ಬೇಕು ಅಷ್ಟೇ. ನಾವೇನ್ರಿ ನಾವು ನಿಮ್ಮಂಗೆ ಅಲ್ವಾ? ಏನೋ ಒಂದ್ ನೀವು ವಯಸ್ಸಾದ ದೊಡ್ಡವರು, ನಿಮ್ ಆಶೀರ್ವಾದ ಇರ್ಬೇಕು. ಬನ್ನಿ ಮುಂದೆ ಬನ್ನಿ. ಅವ್ರೇ ಹತ್ತಿಸ್ತೀನಿ ಅಂತ ಬೇರೆ ಹೇಳ್ತಾ ಇದಾರೆ, ನೋಡೋಣ.